ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಂಡೋಸ್ ಬೇಸಿಕ್ಸ್ ಟು ಪ್ರೋ ಸೀರೀಸ್ ಪಾರ್ಟ್ 1. ಈ ಪಾರ್ಟ್ ಅಲ್ಲಿ ನಾವು ವಿಂಡೋಸ್ ಅಪ್ಲಿಕೇಶನ್ ನ ಶಟ್ ಡೌನ್ ಮಾಡಬೇಕಾದ್ರೆ ತೋರಿಸುವಂತಹ 4 ಆಪ್ಷನ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇ ಆಪ್ಷನ್ ಬಂದು ಶಟ್ ಡೌನ್ ಅಂತ. ಈ ಆಪ್ಷನ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ವಿಂಡೋಸ್ ಅಲ್ಲಿ ಓಪನ್ ಮಾಡಿರುವಂತಹ ಎಲ್ಲಾ ಅಪ್ಲಿಕೇಶನ್ಸ್ ಗಳು ಕ್ಲೋಸ್ ಆಗ್ತವೆ. ಆದ್ರೆ ಕರ್ನಲ್ ಅನ್ನೋ ಒಂದು ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂತ ಅಂದ್ರೆ ನಿಮ್ಮ ಸಿಸ್ಟಮ್ ಅಲ್ಲಿ ಯಾವುದೇ ತರ ಎರರ್ಸ್ ಇತ್ತು ಅಥವಾ ಯಾವ್ದಾದ್ರು ಅಪ್ಲಿಕೇಶನ್ಸ್ ಅಲ್ಲಿ ಎರರ್ಸ್ ಇತ್ತು ಅಂದ್ರೆ ಅದು ರಿಸಾಲ್ವ್ ಆಗೋದಿಲ್ಲ. ಕರ್ನಲ್ ನ ಹಾರ್ಟ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್ ಅಂತಾನು ಕೂಡ ಕರೀತಾರೆ. ಕರ್ನಲ್ ಏನ್ ಮಾಡುತ್ತಪ್ಪ, ಸಿಸ್ಟಮ್ ಅಲ್ಲಿ ಇರುವಂತಹ ಸಾಫ್ಟ್ವೇರ್ ಮತ್ತೆ ಹಾರ್ಡ್ವೇರ್ ಎರಡನ್ನು ಕಮ್ಯುನಿಕೇಟ್ ಮಾಡೋದಕ್ಕೆ ಯೂಸ್ ಮಾಡೋ ಅಪ್ಲಿಕೇಶನ್ ಇದು. ಆದ್ರಿಂದ ನಿಮ್ಮ ಸಿಸ್ಟಮ್ ಅಲ್ಲಿ ಯಾವುದೇ ತರ ಎರರ್ಸ್ ಇದೆ ಅದು ರಿಸಾಲ್ವ್ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಗೆ ಏನಾದ್ರು ಯಾವುದೇ ತರ ಎರರ್ಸ್ ಇತ್ತು ಅದನ್ನ ರಿಸಾಲ್ವ್ ಮಾಡಬೇಕು ಅಂತ ಇದ್ರೆ ನೀವು ಇವಾಗ ನೆಕ್ಸ್ಟ್ ಆಪ್ಷನ್ ಏನ್ ತೋರಿಸಿದ್ರೆ ನೀವು ಅದನ್ನ ಚೂಸ್ ಮಾಡ್ಕೋಬಹುದು. ಎರಡನೇ ಆಪ್ಷನ್ ಬಂದು ರೀಸ್ಟಾರ್ಟ್ ಅಂತ. ಇದನ್ನ ನೀವು ಚೂಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಎಲ್ಲ ಅಪ್ಲಿಕೇಶನ್ಸ್ ಜೊತೆಗೆ ಕರ್ನಲ್ ಕೂಡ ರೀಸ್ಟಾರ್ಟ್ ಆಗುತ್ತೆ. ಅದರಿಂದ ನಿಮ್ಮ ಸಿಸ್ಟಮ್ ಅಲ್ಲಿ ಯಾವುದೇ ತರ ಎರರ್ಸ್ ಇತ್ತು ಅದು ಯಾವ್ದಾದ್ರು ಅಪ್ಲಿಕೇಶನ್ಸ್ ಅಲ್ಲಿ ಎರರ್ಸ್ ಇತ್ತು ಅಂದ್ರೆ ಕೂಡ ರಿಸಾಲ್ವ್ ಆಗೋ ಚಾನ್ಸಸ್ ಜಾಸ್ತಿ ಇದಾವೆ. ಮತ್ತೆ ನೀವು ಸಿಸ್ಟಮ್ ನ ಅಪ್ಡೇಟ್ ಮಾಡಬೇಕಾದ್ರೂ ಕೂಡ ಅಪ್ಡೇಟ್ ಅಂಡ್ ರೀಸ್ಟಾರ್ಟ್ ಅಂತಾನೆ ಕೊಡಿ. ಸೊ ಅವಾಗ ಕೂಡ ಸಿಸ್ಟಮ್ ಕ್ಲಿಯರ್ ಆಗಿ ಅಪ್ಡೇಟ್ ಆಗುತ್ತೆ. ಮೂರನೇ ಆಪ್ಷನ್ ಬಂದು ಸ್ಲೀಪ್ ಅಂತ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಕರೆಂಟ್ ಆಗಿ ನೀವೇನೇನ್ ಅಪ್ಲಿಕೇಶನ್ಸ್ ಓಪನ್ ಮಾಡಿದೀರಾ ಆ ಅಪ್ಲಿಕೇಶನ್ಸ್ ಎಲ್ಲ ಹೋಗಿ ರ್ಯಾಮ್ ಅಲ್ಲಿ ಸೇವ್ ಆಗ್ತವೆ. ಆದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಸಪೋಸ್ ನಿಮ್ಗೆ ಏನಾದ್ರು ಹಾಫ್ ಅನ್ ಅವರ್ ಹೊರಗಡೆ ಹೋಗೋದಿತ್ತು ಅಂತಂದ್ರೆ ಹೋಗಿ ಬಂದು ಸಿಸ್ಟಮ್ ನ ಆನ್ ಮಾಡಿದ್ಮೇಲೆ ಟೈಮಲ್ಲಿ ಏನೇನು ಅಪ್ಲಿಕೇಶನ್ಸ್ ಯೂಸ್ ಮಾಡ್ತಾ ಇದ್ರಲ್ಲ ಆ ಅಪ್ಲಿಕೇಶನ್ಸ್ ಎಲ್ಲಾನು ಓಪನ್ ಆಗ್ತವೆ. ಸೊ ನೀವು ಮತ್ತೆ ಅವೆಲ್ಲ ಅಪ್ಲಿಕೇಶನ್ಸ್ ಓಪನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಇದ್ರದ್ದು ಒಂದು ಡ್ರಾಬ್ಯಾಕ್ ಕೂಡ ಇದೆ. ಡ್ರಾಬ್ಯಾಕ್ ಏನಪ್ಪಾ ಅಂತ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೇನೆ ರ್ಯಾಮ್ ಎಲೆಕ್ಟ್ರಿಸಿಟಿ ಇರೋವರೆಗೂ ಮಾತ್ರ ವರ್ಕ್ ಆಗೋದು. ಸೊ ಎಲೆಕ್ಟ್ರಿಸಿಟಿ ಅದಕ್ಕೆ ಸಪ್ಲೈ ಆಗೋದು ನಿಲ್ಸಿದ ತಕ್ಷಣ ರ್ಯಾಮ್ ಅಲ್ಲಿ ಸೇವ್ ಆಗಿರುವಂತ ಡೇಟಾ ಎಲ್ಲಾನು ಎರರ್ಸ್ ಆಗುತ್ತೆ. ನೀವೇನಾದ್ರೂ ಹೊರಗಡೆ ವಾಪಸ್ ಬರುವಂತ ಟೈಮ್ ಗೊತ್ತಿಲ್ಲ ಅಂತಂದ್ರೆ ನೀವು ನೆಕ್ಸ್ಟ್ ನಾನು ಏನ್ ಆಪ್ಷನ್ ತೋರಿಸ್ತಿಲ್ಲ ಆ ಆಪ್ಷನ್ ಚೂಸ್ ಮಾಡ್ಕೊಳ್ಳಿ. ನಾಲ್ಕನೇ ಆಪ್ಷನ್ ಬಂದು ಹೈಬರ್ನೆಟ್ ಅಂತ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಸೇಮ್ ಸ್ಲೀಪ್ ಅಲ್ಲಿ ಯಾವ ತರ ಅಪ್ಲಿಕೇಶನ್ಸ್ ಎಲ್ಲ ರ್ಯಾಮ್ ಅಲ್ಲಿ ಸೇವ್ ಆಗ್ತವೆ ಅದೇ ರೀತಿನೇ, ಬಟ್ ಇದು ರ್ಯಾಮ್ ಅಲ್ಲಿ ಬದಲಿ ಸೆಕೆಂಡರಿ ಸ್ಟೋರೇಜ್ ಅಲ್ಲಿ ಸೇವ್ ಆಗ್ತವೆ. HDD ಆಗಿರ್ಬೋದು ಅಥವಾ SSD ಆಗಿರ್ಬೋದು ಅಲ್ಲಿ ಹೋಗಿ ಸ್ಟೋರ್ ಆಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ಎಲೆಕ್ಟ್ರಿಸಿಟಿ ಹೋದ್ರೂ ಕೂಡ ಡೇಟಾ ಸೇಫ್ ಇರುತ್ತೆ, ಆಮೇಲೆ ಸೇವ್ ಕೂಡ ಇರ್ತವೆ. ಸೊ ನೀವು ನೆಕ್ಸ್ಟ್ ಟೈಮ್ 2 days ಅಥವಾ 3 days ಸಿಸ್ಟಮ್ ಮಾಡಿದ್ರು ಕೂಡ ನೀವು ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಬಿಟ್ಟಿದ್ರು ಅಲ್ಲಿಂದನೇ ಆನ್ ಆಗ್ತವೆ. ಸೊ ಯಾವುದೇ ತರ ಇಶ್ಯೂಸ್ ಆಗೋದಿಲ್ಲ. ಬಹಳ ಜನ ಸಿಸ್ಟಮ್ ಅಲ್ಲಿ ಇವಾಗ ಹೈಬರ್ನೆಟ್ ಆಪ್ಷನ್ ತೋರಿಸ್ತಿರಲ್ಲ, ಇವಾಗ ಇದನ್ನ ಹೇಗೆ ಎನೇಬಲ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ವಿಂಡೋಸ್ ಮೇಲ್ಗಡೆ ಕ್ಲಿಕ್ ಮಾಡಿ ಕಂಟ್ರೋಲ್ ಪ್ಯಾನಲ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ ಅಂತ ಏನು ತೋರಿಸಿಲ್ಲ ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಪವರ್ ಆಪ್ಷನ್ಸ್ ಹೋಗ್ಬಿಟ್ಟು ಅದರಲ್ಲಿ ಚೂಸ್ ವಾಟ್ ಕ್ಲೋಸ್ ದ ಲಿಡ್ ಡಸ್ ಅಂತ ಇದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಚೇಂಜ್ ಸೆಟ್ಟಿಂಗ್ಸ್ ದಟ್ ಆರ್ ಕರೆಂಟ್ಲಿ ಅನ್ಅವೈಲೇಬಲ್ ಏನಂತ ತೋರಿಸಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಹೈಬರ್ನೆಟ್ ಅಂತ ಏನು ಆಪ್ಷನ್ ತೋರಿಸಿಲ್ಲ ಇದು ಆಫ್ ಆಗಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಚೇಂಜಸ್ ಅಂತ ಕೊಡಿ. ಅವಾಗ ನಿಮಗೆ ಶಟ್ ಡೌನ್ ಮಾಡಬೇಕಾದ್ರೆ ಇಲ್ಲಿ ಹೈಬರ್ನೆಟ್ ಆಪ್ಷನ್ ಕೂಡ ತೋರಿಸುತ್ತೆ.